ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಲಕ್ಷದ್ವೀಪಕ್ಕೆ ಹೋಗಿ ಬಂದ ಮೇಲೆ ಅಲ್ಲಿಗೆ ಹೋಗುವವರ ಸಂಖ್ಯೆ ಹೆಚ್ಚಾಗಿದೆ. ಇದರ ನಡುವೆ ಮಂಗಳೂರಿನಿಂದ ಲಕ್ಷದ್ವೀಪಕ್ಕೆ ಈಗ ನೇರವಾಗಿ ಪ್ರಯಾಣಕ್ಕೆ ಅವಕಾಶ ಕಲ್ಪಿಸಬೇಕು ಅಂತ ಒತ್ತಾಯ ಕೂಡ ಕೇಳಿಬಂದಿತ್ತು. ಇದೀಗ 5 ವರ್ಷಗಳ ಬಳಿಕ ಲಕ್ಷದ್ವೀಪದಿಂದ ಮಂಗಳೂರಿಗೆ ಹೈಸ್ಪೀಡ್ ಹಡಗು ಪ್ರಯಾಣಿಸಲಿದೆ. ಆ ಮೂಲಕ ನೀವು ನಿಮ್ಮ ರಜಾ ದಿನಗಳನ್ನು ಕಳೆಯಲು ಅಲ್ಲಿಗೆ ಪ್ರಯಾಣಿಸಬಹುದು. ಪ್ರಧಾನಿ ನರೇಂದ್ರ ಮೋದಿ ಲಕ್ಷದ್ವೀಪಕ್ಕೆ ಹೋಗಿ ಬಂದ ಬಳಿಕ ಪ್ರವಾಸಿಗರ ದೃಷ್ಟಿ ಲಕ್ಷದ್ವೀಪದತ್ತ ಹರಿದಿದೆ. ಈ ಹಿಂದೆ ಮಂಗಳೂರು ಬಂದರಿನಿಂದ ಲಕ್ಷದ್ವೀಪಕ್ಕೆ ನೇರ ಪ್ರಯಾಣಕ್ಕೆ ಆಗ್ರಹವೂ ಕೇಳಿಬಂದಿತ್ತು. ಇದೀಗ ಕೊನೆಗೂ ಜನರ ಆಗ್ರಹದಂತೆ ಲಕ್ಷದ್ವೀಪದಿಂದ ಮಂಗಳೂರಿನ ಹಳೆ ಬಂದರಿಗೆ ಹೈಸ್ಪೀಡ್ ಹಡಗು ಬಂದೇ ಬಿಟ್ಟಿದೆ. ಕೊರೋನಾ ಸೋಂಕಿನ ಬಳಿಕ ಮೊದಲ ಬಾರಿಗೆ ಲಕ್ಷದ್ವೀಪದ ಜನರು ನೇರವಾಗಿ ಮಂಗಳೂರಿಗೆ ಆಗಮಿಸಿದ್ದಾರೆ. 2019ರಲ್ಲಿ ಕೊರೋನಾ ಸೋಂಕು ಕಾಣಿಸಿಕೊಂಡ ಬಳಿಕ ಲಕ್ಷದ್ವೀಪ ಟು ಮಂಗಳೂರು ನಡುವೆ ಇದ್ದಂತಹ ಪ್ರಯಾಣಿಕರ ಹಡಗು ಸಂಚಾರ ನಿಲುಗಡೆಯಾಗಿತ್ತು. ಅದಕ್ಕೂ ಮುನ್ನ 2 ಮಿನಿ ಹಡಗು ಮಂಗಳೂರು ಹಳೆ ಬಂದರಿನಿಂದ ಲಕ್ಷದ್ವೀಪಕ್ಕೆ ಹೋಗಿ ಬರ್ತಿತ್ತು. ಇದೀಗ 5 ವರ್ಷಗಳ ಬಳಿಕ ಅದರಲ್ಲೂ ಅತಿ ವೇಗವಾಗಿ ಸಾಗುವ ಪ್ಯಾಸೆಂಜರ್ ಮಿನಿ ಹಡಗು ಮಂಗಳೂರಿಗೆ ಬಂದಿದ್ದು ಲಕ್ಷದ್ವೀಪದ 150 ಮಂದಿ ಪ್ರಯಾಣಿಕರು ಆಗಮಿಸಿದ್ದಾರೆ. ಮಾಜಿ ಶಾಸಕ ಜೆಆರ್ ಲೋಬೋ ನೇತೃತ್ವದ ಬೆಂಗ್ರಿಯ ಮುಸ್ಲಿಂ ಮುಖಂಡರು ಹಡಗನ್ನ ಬರಮಾಡಿಕೊಂಡಿದ್ದಾರೆ. ಮಂಗಳೂರು ಬಂದರಿನ ಅಭಿವೃದ್ಧಿಗೆ 400 ಕೋಟಿ ಹೂಡಿಕೆ. ಇನ್ನು ಮಾಜಿ ಶಾಸಕ ಜೆಆರ್ ಲೋಬೋ ಮಂಗಳೂರು ಬಂದರಿನ ಅಭಿವೃದ್ಧಿಗೆ 400 ಕೋಟಿ ಹೂಡಿಕೆ ಮಾಡುವುದಾಗಿ ಹೇಳಿದ್ದರು. ಅದೀಗ ಸಾಗರಮಾಲಾ ಯೋಜನೆ ರೂಪದಲ್ಲಿ ಮಂಜೂರಾತಿಯಾಗಿದ್ದು ಅನುಷ್ಠಾನ ಹಂತದಲ್ಲಿದೆ. ಲಕ್ಷದ್ವೀಪದಿಂದ ಪ್ರಯಾಣಿಕರ ಹಡಗು ಸಂಚಾರ ಶಾಶ್ವತಗೊಂಡ್ರೆ ಮಂಗಳೂರಿನ ಪ್ರವಾಸೋದ್ಯಮಕ್ಕೆ ದೊಡ್ಡ ಕೊಡುಗೆ ಸಿಕ್ಕಂತಾಗುತ್ತೆ. ವ್ಯಾಪಾರ ವಾಣಿಜ್ಯ ದೃಷ್ಟಿಯಿಂದ ಲಾಭ ಆಗುತ್ತೆ. ಕೇರಳದಿಂದ ಪ್ರಯಾಣ ವ್ಯವಸ್ಥೆ. ಕೇರಳದಿಂದಲೂ ಲಕ್ಷದ್ವೀಪಕ್ಕೆ ಹಡಗು ಪ್ರಯಾಣ ಕಲ್ಪಿಸಲಾಗಿದೆ. ಕೇರಳದ ಕೊಚ್ಚಿ ಮತ್ತು ಬೇಪೂರಿನಿಂದ ಲಕ್ಷದ್ವೀಪಕ್ಕೆ ಪ್ರಯಾಣಿಸಲು ಪ್ರಯಾಣಿಕರ ಹಡಗು ಇದೆ. ಇದೇ ಮೊದಲ ಬಾರಿಗೆ ಅತ್ಯಂತ ವೇಗದ ಹಡಗನ್ನ ಮಂಗಳೂರಿಗೆ ತರಲಾಗಿದೆ. ಬೆಳಗ್ಗೆ 7 ಗಂಟೆಗೆ ಕವರತ್ತಿ ದ್ವೀಪದಿಂದ ಹೊರಟು ಸಂಜೆ 4:30ಕ್ಕೆ ಮಂಗಳೂರಿಗೆ ತಲುಪಿದೆ. ಅಂದಾಜು 8 ಗಂಟೆಯ ಪ್ರಯಾಣ. ಬೇಪೂರಿನಿಂದಲೂ 8 ಗಂಟೆ ಅವಧಿಯಲ್ಲಿ ತಲುಪಬಹುದು. ಇನ್ನು ಮಂಗಳೂರಿನಿಂದ ಕವರತ್ತಿ ದ್ವೀಪಕ್ಕೆ 186 ನಾಟಿಕಲ್ ಮೈಲ್ಸ್ ದೂರವಿದ್ದು ಗಂಟೆಗೆ 19ರಿಂದ 20 ಮೈಲ್ ಪ್ರಯಾಣಿಸಬಹುದು. ಒಟ್ನಲ್ಲಿ ಮಂಗಳೂರಿನಿಂದ ಲಕ್ಷದ್ವೀಪಕ್ಕೆ ನೇರ ಪ್ರಯಾಣ ಸೌಲಭ್ಯ ನೀಡಲಾಗಿದ್ದು ಸಂತಸದ ಸಂಗತಿಯಾಗಿದೆ. ಇದು ಮಂಗಳೂರು ಸೇರಿದಂತೆ ಲಕ್ಷದ್ವೀಪದ ಪ್ರವಾಸೋದ್ಯಮಕ್ಕೆ ಪ್ರೋತ್ಸಾಹ ನೀಡಿದಂತಾಗಿದೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.